ಕೀರ್ತನೆಗಳು 31ನೇ ಅಧ್ಯಾಯ 7ನೆಯ ವಾಕ್ಯ. ನಿನ್ನ ಕೃಪೆಯಲ್ಲಿ ಸಂತೋಷಿಸಿ ಉಲ್ಲಾಸದಿಂದಿರುವೆನೋ. ನಾನು ಕುಗ್ಗಿ ಹೋಗಿರುವುದನ್ನು ನೋಡಿ ನನ್ನ ಬಾಧೆಗಳನ್ನು ನಿನ್ನ ಲಕ್ಷ್ಯಕ್ಕೆ ತೆಗೆದುಕೊಂಡಿಯಲ್ಲ. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ದೇವರ ಕೃಪೆ ಪ್ರೀತಿಗಳು ಎಷ್ಟು ದೊಡ್ಡದ್ದು ಎಂಬುದನ್ನು ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅವನು ಹೇಳುತ್ತಾ ಇದ್ದಾನೆ, ದೇವರೇ, ನಿನ್ನ ಕೃಪೆಯಲ್ಲಿ ಸಂತೋಷಿಸಿ ಉಲ್ಲಾಸದಿಂದಿರುವೆನೋ. ನಾನು ಕುಗ್ಗಿ ಹೋಗಿರುವುದನ್ನು ನೋಡಿ ನನ್ನ ಬಾಧೆಗಳನ್ನು ನೀನು ಲಕ್ಷ್ಯಕ್ಕೆ ತೆಗೆದುಕೊಂಡಿಯಲ್ಲ ಎಂಬುದಾಗಿ. ಅಂದರೆ ದೇವರ ನಿನ್ನ ಕೃಪೆಯಲ್ಲಿ ನಾನು ಹರ್ಷದಿಂದ ಸಂತೋಷವಾಗಿ ಉಲ್ಲಾಸಿಸಿ ಜೀವಿಸುತ್ತೇನೆ. ಕಾರಣ ನಿನ್ನ ಕೃಪೆಯು ನನಗೆ ಅಷ್ಟು ದೊಡ್ಡದಾಗಿದೆ, ಅಷ್ಟು ತೃಪ್ತಿಕರವಾಗಿದೆ, ನನಗೆ ಅದು ಸಾಕು ಅನ್ನುವಷ್ಟು ಮಟ್ಟಿಗೆ ನಾನು ಅದನ್ನೇ ಆಶ್ರಯಿಸಿಕೊಂಡು ನಿನ್ನ ಸಮ್ಮುಖದಲ್ಲಿರುತ್ತೇನೆಂಬುದಾಗಿ ಹೇಳುತ್ತಾ ಇದ್ದಾನೆ. ಯಾಕೆಂದು ನೋಡಿದರೆ ನಂತರ ನೋಡುವಾಗ ದೇವರು ನಾನು ಕುಗ್ಗಿ ಹೋಗಿರುವುದನ್ನು ನೋಡಿ ನನ್ನ ಬಾಧೆಯನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡರು ಎಂಬುದಾಗಿ. ಅಂದರೆ ದೇವರ ಕೃಪೆಯನ್ನು ಆಶ್ರಯಿಸಿಕೊಂಡು ಆತನ ಸನ್ನಿಧಾನದಲ್ಲಿ ಸಂತೋಷ ಪಡುತ್ತಾ ಆತನನ್ನೇ ನಿರೀಕ್ಷಿಸಿಕೊಂಡು ಆಶ್ರಯಿಸಿಕೊಂಡು ಜೀವಿಸಿದ್ದರಿಂದ ನನ್ನ ಜೀವಿತದಲ್ಲಿ ಸಂಭವಿಸಿದಂಥ ಬಾಧೆಗಳು, ಕಷ್ಟಗಳು, ಇಕ್ಕಟ್ಟುಗಳನ್ನು ದೇವರೇ ನೋಡಿ, ದೇವರೇ ಅದನ್ನು ಲಕ್ಷಿಸಿ ನಾನು ಕುಗ್ಗಿ ಹೋಗಿರುವುದನ್ನು, ನನ್ನ ಜೀವಿತದಲ್ಲಿ ದುಃಖಗಳು, ವೇದನೆಗಳು ಬಂದಿರುವುದನ್ನು, ನನ್ನ ಜೀವಿತದಲ್ಲಿ ಕೆಲವೊಂದು ಇಕ್ಕಟ್ಟುಗಳನ್ನು ನಾನು ಹಾದು ಹೋಗುತ್ತಾ ಇರುವುದನ್ನು ದೇವರೇ ಗಮನಿಸಿ ಆ ವಿಷಯದಲ್ಲಿ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ನನ್ನ ಶತ್ರುಗಳನ್ನು ಕೆಡವಿ ಬಿಟ್ಟು ನನಗೆ ಜಯವನ್ನು ಕೊಡುತ್ತಾ ಇದ್ದಾರೆ. ನನ್ನನ್ನು ನಿರಂತರ ಸ್ಥಾನದಲ್ಲಿ ಉನ್ನತಿಯಲ್ಲಿ ನಿಲ್ಲಿಸಿದ್ದಾರೆ. ಈ ರೀತಿಯಾಗಿ ದೇವರು ನನಗೋಸ್ಕರ ಕಾರ್ಯ ಮಾಡುವವರು ಎಂಬುದನ್ನು ನಾನು ಸವಿದು ನೋಡಿದ್ದೇನೆ. ಆದ್ದರಿಂದ ದೇವರನ್ನು ಆಶ್ರಯಿಸಿಕೊಳ್ಳುವಂಥದ್ದು, ಆತನ ಕೃಪೆಯನ್ನು ಅವಲಂಬಿಸಿಕೊಂಡು ಜೀವಿಸುವುದು ಎಷ್ಟೋ ಶ್ರೇಷ್ಠವಾದುದು ಎಂಬುದಾಗಿ ತನ್ನ ಅನುಭವದ ಮೂಲಕವಾಗಿ ತಿಳಿಸುತ್ತಾ ಇದ್ದಾನೆ. ಈ ದಿವಸಗಳ ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರ ಕೃಪೆಯನ್ನು ಆಶ್ರಯಿಸಿಕೊಂಡು ಆತನ ಸನ್ನಿಧಾನದಲ್ಲಿ ಸಂತೋಷಿಸುತ್ತಾ ಪ್ರಾರ್ಥನೆಯಲ್ಲಿಯೂ ದೇವರೊಟ್ಟಿಗಿರುವಂತಹ ಅನ್ಯೋನ್ಯತೆಯಲ್ಲಿಯೂ ಉಲ್ಲಾಸದಿಂದ ಜೀವಿತವನ್ನು ನಡೆಸುವುದಕ್ಕೆ ಪ್ರಾರಂಭಿಸಿ ಆತನ ಸಾನ್ನಿಧ್ಯದಲ್ಲಿ ಸಿಗುವಂತಹ ಸಂತೋಷದಲ್ಲಿ ತೃಪ್ತಿಯಿಂದ ಜೀವಿತವನ್ನು ನಡೆಸಿರಿ. ನಿಮ್ಮ ಜೀವಿತದ ಮಿಕ್ಕ ವಿಷಯಗಳಲ್ಲಿ ದೇವರು ಕಾರ್ಯ ಮಾಡುವುದನ್ನು, ನಿಮ್ಮ ಕುಗ್ಗಿ ಹೋದಂಥ ಅವಸ್ಥೆಗಳನ್ನು ನೋಡಿ ಆತನು ವ್ಯತ್ಯಾಸಗಳನ್ನು ಉಂಟು ಮಾಡುವುದನ್ನು ನಿಶ್ಚಯವಾಗಿ ಕಾಣುತ್ತೀರಾ. ಕಾರಣ ನೀವು ಆತನ ಕೃಪೆಯಲ್ಲಿ ಸಂತೋಷ ಪಡುವಾಗ ನಿಮ್ಮ ಸಂತೋಷವನ್ನು ಕೆಡಿಸುವುದಕ್ಕೆ ಬರುವಂಥ ಎಲ್ಲ ಕಾರ್ಯಗಳನ್ನು ದೇವರು ನೋಡಿಕೊಳ್ಳುತ್ತಾರೆ. ಆ ವಿಷಯಗಳನ್ನು ಇಲ್ಲದೆ ಮಾಡಿ ನಿಮ್ಮ ಜೀವಿತವನ್ನು ಉದ್ಧರಿಸಿ ಘನಪಡಿಸಿ ಶಾಶ್ವತವಾದ ಉನ್ನತವಾದ ಸ್ಥಾನಗಳಲ್ಲಿ ನಿಲ್ಲಿಸುವಂಥದ್ದು ಎಷ್ಟೋ ನಿಶ್ಚಯವಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಕೃಪೆಯಲ್ಲಿ ಆನಂದಿಸುತ್ತಾ ಅದರಲ್ಲಿ ಉಲ್ಲಾಸ ಪಡುತ್ತಾ ದೇವರನ್ನು ಆಶ್ರಯಿಸಿಕೊಂಡು ಏನಾದರೂ ಪರವಾಗಿಲ್ಲ, ನನ್ನ ದೇವರು ನಿಯಂತ್ರಣದಲ್ಲಿದ್ದಾರೆ, ಆತನು ಸರ್ವಶಕ್ತನು, ನನಗಾಗಿ ಎಲ್ಲವನ್ನೂ ಕೂಡ ಅನುಕೂಲವಾಗಿ ಬದಲಾಯಿಸಿ ಕೊಡುತ್ತಾನೆ ಎಂಬಂಥ ದೃಢತೆಯಿಂದ, ಸ್ಥಿರತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೊದಪ ಅರಸನಾಗಿದ್ದಂಥ ದಾವೀದನು ಹೇಳಿದಂತೆ, ನಾನು ನಿನ್ನ ಕೃಪೆಯಲ್ಲಿ ಸಂತೋಷಿಸಿ ಉಲ್ಲಾಸದಿಂದಿರುವೆನು. ನಾನು ಕುಗ್ಗಿ ಹೋಗಿರುವುದನ್ನು ನೋಡಿ ನನ್ನ ಬಾಧೆಗಳನ್ನು ನೀನು ಲಕ್ಷ್ಯಕ್ಕೆ ತೆಗೆದುಕೊಂಡಿಯಲ್ಲ. ಅಪ್ಪ, ನಮ್ಮ ಜೀವಿತಗಳಲ್ಲಿ ಕೂಡ ನಾವು ನಿಮ್ಮ ಕೃಪೆಯನ್ನು ಆಶ್ರಯಿಸಿಕೊಂಡು ಅದರಲ್ಲಿ ಸಂತೋಷಿಸುತ್ತಾ ಉಲ್ಲಾಸಿಸುತ್ತಾಪ ಜೀವಿಸುವುದಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಅದನ್ನು ನಮಗೆ ಕಲಿಸಿಕೊಡು ಕರ್ತನೆ. ನಾವು ಆ ರೀತಿಯಾಗಿ ಜೀವಿಸುವಾಗ ನಾವು ಕುಗ್ಗಿ ಹೋಗಿರುವುದನ್ನು ನೋಡಿ, ನಾವು ಬಾಧೆ ಪಡುತ್ತಾ ಇರುವುದನ್ನು ನೋಡಿ, ನೀವಪ್ಪ ಸುಮ್ಮನಿರುವಂತಹ ದೇವರಲ್ಲ, ನಮ್ಮ ವಿಷಯದಲ್ಲಿ ಕಾರ್ಯಗಳನ್ನು ಮಾಡುತ್ತೀರಾ, ಅದ್ಭುತಗಳನ್ನು ಮಾಡುತ್ತೀರಾ, ತಡೆಗಳನ್ನು ಮುರಿದು ಜಯಗಳನ್ನು ಉಂಟು ಮಾಡುತ್ತೀರಾ. ನಿಮ್ಮ ನಾಮದಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗಿ ಶಾಶ್ವತವಾದ ಸ್ಥಾನಗಳಲ್ಲಿ, ಉನ್ನತ ಹಂತಗಳಲ್ಲಿ ಮುನ್ನಡೆಯುತ್ತೇವೆ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳು. ನೀವು ಆ ರೀತಿಯಾಗಿ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಮಾಡುವಂಥ ಅದ್ಭುತಗಳಿಗಾಗಿ ಕರ್ತನೆ ಮುಂಚಿತವಾಗಿಯೇ ನಿಮಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಆಶೀರ್ವದಿಸಿ, ಕೊರತೆಗಳನ್ನು ನೀಗಿಸಿ, ಪರಿಪೂರ್ಣ ಸಂತೋಷದಿಂದಲೂ ಮೇಲುಗಳಿಂದಲೂ ಜೀವಿತಗಳನ್ನು ಅಲಂಕರಿಸುವಂಥ ನಿನ್ನ ಪ್ರೀತಿಗಾಗಿ, ಕೃಪೆಗಾಗಿ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.